ಬೆಳಗಾವಿ ಸ್ಥಳದಲ್ಲಿ ಮರಾಠಿ ಭಾಷೆ ಬಳಸಬೇಕು ಅಂತ ಆಗ್ರಹಿಸಿ ಮಹಾನಗರ ಪಾಲಿಕೆ ಮಹಾಪೌರರಿಗೆ ನಾಡದ್ರೋಹಿ ಎಂಎಸ್ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಪಾಲಿಕೆ ಮೇಯರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಕನ್ನಡ ಪ್ರಾಧಿಕಾರ ಸಂಪೂರ್ಣ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯಗೊಳಿಸಲು ನಮ್ಮ ವಿರೋಧವಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಗಡಿ ವಿವಾದ ಬಗ್ಗೆ ಅರಿಯೋ ತನಕ ಬೆಳಗಾವಿ ಗಡಿ ಭಾಗದಲ್ಲಿನ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಕಡ್ಡಾಯವನ್ನ ಜಾರಿಗೊಳಿಸದೆ ಯಥಾಸ್ಥಿತಿಯನ್ನ ಕಾಯಬೇಕೆಂದು ಬೆಳಗಾವಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯು ಬೆಳಗಾವಿಯ ಮಹಾಪೌರರಿಗೆ ಮನವಿಯನ್ನ ಸಲ್ಲಿಸಿದರು. ಮಹಾಪೌರ ಮಂಗೇಶ್ ಪವಾರ್ ಅವರನ್ನ ಭೇಟಿಯಾದ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನಾ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿ ಭಾಷಿಕರು ಇದ್ದು ಸಂವಿಧಾನದ ನಿಯಮದ ಪ್ರಕಾರ 40% ಹೆಚ್ಚು ಬೇರೆ ಭಾಷಿಕರು ಇದ್ದಾಗ ಅವರ ಭಾಷೆಗೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಮನವಿ ಸಲ್ಲಿಸಿದರು.